ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇರುವಂತ ಭವಿಷ್ಯ ಏನು ಅನ್ನೋದರ ಬಗ್ಗೆ. ಕರ್ನಾಟಕ ಇಂಟ್ರೆಸ್ಟಿಂಗು ಬಿಕಾಸ್ ಗ್ಯಾರಂಟಿ ಮಾದರಿ ಕರ್ನಾಟಕದಲ್ಲಿ ರಾಜಕಾರಣ, ಬಿಜೆಪಿಗೆ ಹೆಚ್ಚು ಸೀಟು ಅಂತ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದೆ. ಸೊ ಗ್ಯಾರಂಟಿ ವಿಧಾನಸಭೆಗೆ ವರ್ಕೌಟ್ ಆಯಿತು, ಲೋಕಸಭೆಗೆ ಆಗಲ್ಲ ಅನ್ನೋ ಲೆಕ್ಕಾಚಾರ. ಎಲ್ಲ ಎಕ್ಸಿಟ್ ಪೋಲ್ನಲ್ಲೂ ಕೂಡ ಕಾಂಗ್ರೆಸ್ಗೆ ಭಾರಿ ನಿರಾಸೆ ಅನ್ನೋದು ಕಾಣ್ತಾ ಇದೆ. ಸಮೀಕ್ಷೆಗಳ ಪ್ರಕಾರ ಬಿಜೆಪಿಗೆ 18ರಿಂದ 24 ಸ್ಥಾನಗಳು ಸಿಗುವಂತ ಸಾಧ್ಯತೆಗಳು ಎಲ್ಲಾ ಸಮೀಕ್ಷೆಗಳು ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದೆ. ಕಾಂಗ್ರೆಸ್ ಕನಿಷ್ಠ ಅಂತಂದ್ರೆ 30, ಗರಿಷ್ಠ ಅಂತಂದ್ರೆ 8 ರೀಚ್ ಆಗಬಹುದು, ಅದಕ್ಕೆ ಮೇಲೆ ಹೋಗಲ್ಲ ಅಂತ ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. 8 ಮ್ಯಾಕ್ಸಿಮಮ್ ಅಂತ ಪ್ರೆಡಿಕ್ಟ್ ಮಾಡ್ತಾ ಇರೋದು. ಎಲ್ಲ ಸಮೀಕ್ಷೆಗಳಲ್ಲಿ ಹೈಯೆಸ್ಟ್ ಅಂತ ಕೊಟ್ಟಿರೋದೇ 8ರ ಮೇಲೆ ಹೋಗ್ತಾ ಇಲ್ಲ ಕಾಂಗ್ರೆಸ್ನ ಮೀಟರು ಈ ಎಕ್ಸಿಟ್ ಪೋಲ್ಗಳ ಭವಿಷ್ಯದಲ್ಲಿ. ಸೊ ಆ ಮೂಲಕ ಈ ಎಕ್ಸಿಟ್ ಪೋಲ್ ನಾಡಿದ್ದು ನಿಜ ಆಯಿತು ಅಂತ ಭಾವಿಸಿದ್ರೆ ನಾವು, ಅಥವಾ ಭಾವಿಸೋದಾದರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಕರ್ನಾಟಕದ ಜನ ವಿಧಾನಸಭೆಗೆ ಒಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಲೋಕಸಭೆಗೆ ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಅದೇ ರೀತಿಯಾಗಿತ್ತು, ಈ ಬಾರಿಯೂ ಕೂಡ ಅದೇ ರೀತಿ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಧಾನಸಭೆಯ ಮನಸ್ಥಿತಿಗೂ ಲೋಕಸಭೆಯ ಮನಸ್ಥಿತಿಗೂ ವ್ಯತ್ಯಾಸಗಳಿದ್ದಾವೆ ಕರ್ನಾಟಕದ ಜನ. ಅದನ್ನ ಅನಂತ್ ಶನಿವಾರ ಅವರು ವಿಶ್ಲೇಷಣೆ ಮಾಡುವಾಗ ಹೇಳಿದರು. ಎಸ್, ಇನ್ನೊಂದು ಅಪ್ಡೇಟ್, ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆಯುವಂತ ನಿರೀಕ್ಷೆ ಕಾಣ್ತಾ ಇದೆ. ತಮಿಳುನಾಡಲ್ಲಿ, ಕೇರಳದಲ್ಲಿ ಕನಿಷ್ಠ ಅಂತಂದ್ರೆ 1 ಸೀಟ್ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು. ಕೇರಳದಲ್ಲಿ ಕಳೆದ ಬಾರಿಯೂ ಕೂಡ ಫೈಟ್ ಕೊಟ್ಟರು, ಅದು ಪಟ್ಟಣಂತಿಟ್ಟ ಇರಬಹುದು, ತ್ರಿಶೂರ್ ಇರಬಹುದು, ಇಲ್ಲೆಲ್ಲ ಫೈಟ್, ತಿರುವನಂತಪುರ ಇರಬಹುದು, ಇಲ್ಲೆಲ್ಲ ಫೈಟ್ ಕೊಟ್ಟಿದೆ ಬಿಜೆಪಿ, ಬಟ್ ಗೆಲ್ಲೋದಕ್ಕಾಗಲಿಲ್ಲ. ಈ ಬಾರಿ ಅದು ಗೆಲುವಾಗಿ ಕನ್ವರ್ಟ್ ಆಗಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ತಮಿಳುನಾಡಲ್ಲೂ ಕೂಡ ಅಣ್ಣಾ ಡಿಎಂಕೆಯನ್ನ ಅದರ ಜೊತೆಗಿನ ಬಾಂಧವ್ಯವನ್ನ ಬಿಟ್ಟು ಹೊರಗೆ ಬಂದಿದೆ ಬಿಜೆಪಿ. ಅಣ್ಣಾಮಲೈಯವರ ನೇತೃತ್ವದಲ್ಲಿ ಪಕ್ಷ ಸಂಘಟಿಸುವಂತ ಕೆಲಸ ಆಗಿದೆ. ಎನ್ ಭೂಮಿ ಎನ್ ಮಣ್ಣು ಅಂತ ಏನೋ ಒಂದು ಯಾತ್ರೆಯನ್ನೆಲ್ಲ ಅಣ್ಣಾಮಲೈಯವರು ಮಾಡಿದರು. ಸೊ ಇಲ್ಲೂ ಕೂಡ 1ರಿಂದ 3 ಸೀಟ್ ಗೆಲ್ಲಬಹುದು ಅಂತ ಈ ಸಮೀಕ್ಷೆಗಳು ಪ್ರೆಡಿಕ್ಟ್ ಮಾಡ್ತಾ ಇರೋದು. ಎಸ್, ನಾನು ಕರ್ನಾಟಕದ ಬಗ್ಗೆ ಕೇಳ್ತಾ ಇದ್ದೆ ಸರ್. ಬಹುಶಃ ಇಲ್ಲಿನ ಜನರ ಮನಸ್ಥಿತಿ ಮೊದಲಿಂದಲೂ ಕೂಡ ಅದೇ ರೀತಿ ಇದೆ. ಲೋಕಸಭೆಗೆ ಒಂದು ರೀತಿ ಯೋಚನೆ ಮಾಡಿದರೆ ವಿಧಾನಸಭೆಗೆ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅದು ಈ ಬಾರಿಯೂ ಕಂಟಿನ್ಯೂ ಆಗುತ್ತೆ ಅಂತ. ಈ ಸಲ ಗ್ಯಾರಂಟಿ ಸ್ಕೀಮ್ಗಳು ಇದ್ದಿದ್ದರಿಂದಾಗಿ, ಗ್ಯಾರಂಟಿ ಸ್ಕೀಮ್ಗಳ ಯಶಸ್ವಿ ಜಾರಿಯಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವಿಶ್ವಾಸ ಬಂದಿತ್ತು. ಇದು ಪರಿಣಾಮ ಬೀರುತ್ತೆ ಎಲೆಕ್ಷನ್ನಲ್ಲಿ, ವಿ ವಿಲ್ ವಿನ್ ಅಂತ ಹೇಳಿ. ಆದರೆ ನಾವು ಆವಾಗಲೇ ಮಾತಾಡಿದಾಗೆ ಗ್ಯಾರಂಟಿ ಸ್ಕೀಮ್ಗಳು ರಾಜ್ಯಕ್ಕೆ ನಮಗೆ ಸಿಕ್ಕಿದೆ, ಸಂತೋಷ. ಆದರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ನೀವು ಕೊಡ್ತಿದ್ದೀರಲ್ಲ, ನೀವು ರಾಷ್ಟ್ರಕ್ಕೆ ಏನು ಕೊಡ್ತೀರಿ? ರಾಷ್ಟ್ರದ ಲೀಡರ್ಶಿಪ್ ಯಾರದ್ದು? ರಾಹುಲ್ ಗಾಂಧಿ ವಾಸ್ ನಾಟ್ ಪ್ರೊಜೆಕ್ಟೆಡ್ ಆಸ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್. ಇಂಡಿಯಾ ಒಕ್ಕೂಟದ ಮುಖ ಯಾರು? ಮೋದಿಯ ವಿರುದ್ಧ, ಮೋದಿಯ ಎದುರು ನಿಂತುಕೊಳ್ಳೋರು ಯಾರು ಅನ್ನೋ ಒಂದು ಮುಖವನ್ನೇ ನೀವು ಕೊಡದಿದ್ದಾಗ, ಒಂದು ಲೀಡರ್ಶಿಪ್ಪನ್ನು ನೀವು ಕೊಡದಿದ್ದಾಗ ಜನರ ಆಯ್ಕೆ ಏನಾಗಬೇಕಾದ್ರೆ? ಜನರ ಆಯ್ಕೆ, ಈಗಿರೋರು ಯಾರೋ ಒಬ್ಬರು ಚೆನ್ನಾಗಿ ನಡೆಸಿಯಾರಪ್ಪ, ಗಟ್ಟಿಯಾಗಿದ್ದಾರೆ ಅನ್ನೋದು ಇದೆಯಲ್ಲ, ಆ ಗಟ್ಟಿಯಾಗಿರುವ ನಾಯಕತ್ವಕ್ಕೆ ನಾವು ಹೋಗಬೇಕು, ನಾವು ಬೆಂಬಲ ಕೊಡಬೇಕು ಅಂತ ನಿರ್ಧಾರ ಮಾಡಿದರೆ ಈ ಥರದ ಫಲಿತಾಂಶ ಬರುತ್ತೆ. ವಿ ಆರ್ ಟಾಕಿಂಗ್ ಅಬೌಟ್ ಕೇರಳ, ಕರ್ನಾಟಕದ ಒಂದು ಕೇರಳ ಆ್ಯಂಡ್ ತಮಿಳ್ನಾಡಲ್ಲಿ ಹೌ ಡಿಡ್ ಇಟ್ ಸ್ಟಾರ್ಟ್? ಬಿ ಜೆ ಪಿಯ ಲಾಂಗ್ ಟರ್ಮ್ ಸ್ಟ್ರಾಟಜಿಗಳಿದೆಯಲ್ಲ, ಅದನ್ನು ನಾವು ಭಾಳ ಸೂಕ್ಷ್ಮವಾಗಿ ನೋಡಬೇಕು ಅನಿಸುತ್ತೆ. ಹೊಸ ಪಾರ್ಲಿಮೆಂಟಿನ ಉದ್ಘಾಟನೆಯಲ್ಲಿ ಸೆಂಗೋಲ್ ತುಂಬ ದೊಡ್ಡ ಸದ್ದು ಮಾಡಿತು. ಅದು ಭಾವನಾತ್ಮಕವಾಗಿ ತಮಿಳುನಾಡಿನ ಜನರಿಗೆ ರಿಲೇಟ್ ಆಗೋ ಥರದ ಇಶ್ಯೂ. ಅದಾದ ನಂತರ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಪ್ರಧಾನಮಂತ್ರಿಯವರು ತಮಿಳುನಾಡಿನ ದೇವಾಲಯಗಳಿಗೆ ಹೋದರು, ಅಲ್ಲೆಲ್ಲ ಏನೇನೋ ವ್ರತ ಮಾಡಿಕೊಂಡು ಹೋಗಿ ಉದ್ಘಾಟನೆ ಮಾಡಿದರು. ಅದಾದ ನಂತರ ಎಲೆಕ್ಷನ್ ಟೈಮ್ನಲ್ಲೂ ಕೂಡ there were a series of rallies, ಮೋದಿಯವರದ್ದು, ಆ್ಯಂಡ್ ಬಿಫೋರ್ ದ್ಯಾಟ್ ಅಣ್ಣಾಮಲೈಯವರ ಪಾದಯಾತ್ರೆ. ಸೊ ಒಂದು ಮಾಹೋಲ್ನ ಕ್ರಿಯೇಟ್ ಮಾಡೋದಿಲ್ಲ, ಒಂದು ವಾತಾವರಣವನ್ನು, ಅದು ತಮಿಳುನಾಡಿನಲ್ಲಿ ಕಷ್ಟ ಆ್ಯಕ್ಚುಲಿ. ಸರ್, ಒಂದು ಗುಜರಾತಿಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಸತತ 3ನೇ ಬಾರಿಯೂ ಕೂಡ ಗುಜರಾತ್ನಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಗುಜರಾತ್ ನರೇಂದ್ರ ಮೋದಿಯವರ ತವರು ರಾಜ್ಯ. ಗುಜರಾತ್ನ ಜನ ನರೇಂದ್ರ ಮೋದಿ ಅವರನ್ನ ಈ ಬಾರಿಯೂ ಕೂಡ ಬಿಟ್ಟು ಕೊಡಲ್ಲ ಅನ್ನೋದನ್ನ ಈ ಸಮೀಕ್ಷೆಗಳು ಹೇಳ್ತಾ ಇದೆ. 26ಕ್ಕೆ 26 ಬಿಜೆಪಿ ಗೆಲ್ಲತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇರೋದು. ಒಂದು ಆಲ್ರೆಡಿ ಗೆದ್ದಾಗಿದೆ, ಅಂದ್ರೆ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಅವಿರೋಧವಾಗಿ ಬಿಜೆಪಿ ಆಯ್ಕೆಯಾಗಿದೆ. ಸೊ ಆ ಮೂಲಕ ಗುಜರಾತ್ ಅನ್ನ ಕ್ಲೀನ್ ಸ್ವೀಪ್ ಮಾಡುತ್ತೆ ಬಿಜೆಪಿ ಈ ಬಾರಿಯೂ. 26ಕ್ಕೆ 26 ಗೆಲ್ಲೋ ಮುಖಾಂತರ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ತವರು ರಾಜ್ಯ ಈ ಬಾರಿಯೂ ಕೂಡ ಬಿಜೆಪಿ ಪಾಲಿಗೆ ಗಟ್ಟಿ. ಗುಜರಾತನ್ನ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ.
ಗುಜರಾತ್ನಲ್ಲಿ ಬಿಜೆಪಿಯ ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿ ಹಾಕಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಗುಜರಾತಲ್ಲೇ ಬಿಜೆಪಿ ಸೀಟನ್ನ ಕಳ್ಕೊಂಡ್ರೆ ದೇಶದ ಬೇರೆ ಭಾಗದಲ್ಲಿ ಪರಿಸ್ಥಿತಿ ಹೆಂಗಾಗ್ತಾ ಇತ್ತು. ಬಟ್ ಗುಜರಾತ್ನ ಜನ ಈಗಾಗಲೇ ಶನಿವಾರ ಅವರು ಹೇಳ್ತಾ ಇದ್ರು, 23 ವರ್ಷದಿಂದ ನರೇಂದ್ರ ಮೋದಿ ಅವರು ರಾಜಕೀಯದಲ್ಲಿದ್ದಾರೆ, ಸೋಲನ್ನೇ ಕಂಡಿಲ್ಲ ಅವರು ಇಲ್ಲಿಯವರೆಗೂ ಕೂಡ. ಅವರು ಮುಖ್ಯಮಂತ್ರಿಯಾಗಿ ನಿರಂತರವಾಗಿ ಗೆದ್ರು, 4 ಸಲ ಮುಖ್ಯಮಂತ್ರಿ, ಅದರಲ್ಲಿ ಒಮ್ಮೆ ಎಲೆಕ್ಷನ್ನಿಂದ ಅಲ್ಲ ನೇರವಾಗಿ ಅವರು ಮುಖ್ಯಮಂತ್ರಿ ಆದರು. ಆನಂತರ 3 ಎಲೆಕ್ಷನ್ ಕಂಟಿನ್ಯೂ ಗೆದ್ರು, ಆನಂತರ 2 ಲೋಕಸಭೆಗೆ ಗೆದ್ರು. ಈಗ ಮತ್ತೆ ಗೆಲ್ಲುವಂತ ಮುನ್ಸೂಚನೆ ಕಾಣ್ತಾ ಇದೆ. ಮತ್ತೊಂದು ಡೀಟೇಲ್, ಸಿ ವೋಟರ್ ಸಮೀಕ್ಷೆ. ಎಸ್, ಸಿ ವೋಟರ್ನಲ್ಲೂ ಕೂಡ ರಾಜ್ಯದಲ್ಲಿ NDA ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಸಿ ವೋಟರ್ ಹೇಳ್ತಾ ಇದೆ. ಬಹಳ ಸರ್ಪ್ರೈಸಿಂಗ್ ಫಿಗರ್ ಇದು. NDA 23ರಿಂದ 25, ಇಂಡಿಯಾ 3ರಿಂದ 5 ಅಂತ ಸಿ ವೋಟರ್ ಹೇಳ್ತಾ ಇರೋದು. ಸಿ ವೋಟರ್ ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿ ಕರ್ನಾಟಕದಲ್ಲಿ ವರ್ಕ್ ಆಗ್ತಿದೆ ಅಥವಾ ವರ್ಕ್ ಆಗತ್ತೆ ಅನ್ನೋದನ್ನ ಸಿ ವೋಟರ್ ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದೆ. ಬಿಜೆಪಿ 21ರಿಂದ 22, JDS 1ರಿಂದ 3, ಕಾಂಗ್ರೆಸ್ 3ರಿಂದ 5 ಸ್ಥಾನವನ್ನ ಗೆಲ್ಲಬಹುದು ಅಂತ ಸಿ ವೋಟರ್ ಸಮೀಕ್ಷೆಯ ವಿವರ ಇದೆ. ಸಿ ವೋಟರ್ ಸಮೀಕ್ಷೆಯು ಕೂಡ ಕರ್ನಾಟಕ ಬಿಜೆಪಿ ಪಾಲಿಗೆ ದಕ್ಷಿಣ ಭಾರತದಲ್ಲೇ ಅತ್ಯಂತ ಹೆಚ್ಚು ಸೀಟನ್ನ ಕೊಡುವಂತ ರಾಜ್ಯ, ಅಥವಾ NDA ಮೈತ್ರಿಕೂಟಕ್ಕೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಸೀಟನ್ನ ಕೊಡುವಂತ ರಾಜ್ಯ ಅದು ಕರ್ನಾಟಕ ಅನ್ನೋದನ್ನ ಸಿ ವೋಟರ್ ಕೂಡ ಹೇಳ್ತಾ ಇದೆ. ಕಳೆದ ಬಾರಿಯೂ ಹಂಗೇನೆ ಬಿಜೆಪಿ ಮೈತ್ರಿಕೂಟಕ್ಕೆ ಅಥವಾ ಬಿಜೆಪಿಗೆ ಹೈಯೆಸ್ಟ್ ಸೀಟನ್ನು ಕೊಟ್ಟಿದ್ದು ಕರ್ನಾಟಕ ಸೌತ್ ಅಲ್ಲಿ. ಈ ಬಾರಿಯೂ ಕೂಡ ಅದು ಕಂಟಿನ್ಯೂ, ಕರ್ನಾಟಕವೇ ಬಿಜೆಪಿ ಪಾಲಿಗೆ ಹೆಚ್ಚು ಸೀಟನ್ನ ಸೌತ್ ಇಂಡಿಯಾದಲ್ಲಿ ಕೊಡುತ್ತೆ. ಅಂದ್ರೆ ಯಾಕಂದ್ರೆ ಕೇರಳದಲ್ಲಿ 1 ಸೀಟಿನ ಆಸುಪಾಸು, ತಮಿಳುನಾಡಲ್ಲಿ 1-2 ಸೀಟ್ನ ಆಸುಪಾಸಲ್ಲಿ ತೋರಿಸ್ತಾ ಇರೋದ್ರಿಂದ ಇಡೀ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಅತ್ಯಂತ ಹೆಚ್ಚು ಸೀಟನ್ನ ಬಿಜೆಪಿಗೆ ಕೊಡುತ್ತೆ ಲೋಕಸಭೆಯಲ್ಲಿ ಅನ್ನೋದನ್ನ ಎಲ್ಲಾ ಸಮೀಕ್ಷೆಗಳು ಕೂಡ, ಇಲ್ಲಿಯವರೆಗೆ ಪ್ರಕಟವಾಗಿರುವಂತ ಎಲ್ಲಾ ಎಕ್ಸಿಟ್ ಪೋಲ್ಗಳು ಕೂಡ ಪ್ರಿಡಿಕ್ಟ್ ಮಾಡ್ತಾ ಇದ್ದಾವೆ. ಸಿ ವೋಟರ್ ಸಮೀಕ್ಷೆ ಕಳೆದ ಬಾರಿ ಎಕ್ಸಿಟ್ ಪೋಲ್ ಅನ್ನು ನೋಡಿದರೆ ಸಿ ವೋಟರ್ ಬಿಜೆಪಿಗೆ ಅತ್ಯಂತ ಕಡಿಮೆ ಸೀಟನ್ನ ಎಕ್ಸಿಟ್ ಪೋಲ್ ಅಲ್ಲಿ ಪ್ರಿಡಿಕ್ಟ್ ಮಾಡಿತ್ತು. ಈ ಬಾರಿ ಸಿ ವೋಟರ್ ಕೂಡ ಬಿಜೆಪಿ ಅತ್ಯಂತ ಹೆಚ್ಚು ಸೀಟನ್ನು ಕರ್ನಾಟಕದಲ್ಲೂ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಶನಿವಾರ ಸರ್, ಬಹುಶಃ ಗುಜರಾತು ಕೇಳ್ತಾ ಇದ್ದೆ, ಗುಜರಾತು, ಮಧ್ಯಪ್ರದೇಶ, ರಾಜಸ್ಥಾನ ಈ ಬೆಲ್ಟ್ ಇದೆಯಲ್ಲ ಅಥವಾ ಉತ್ತರ ಪ್ರದೇಶ 2014ರಿಂದಲೂ ಕೂಡ ಸ್ವೀಪ್ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಅಲ್ಲಿನ ಜನರು ಮೋದಿ ಬಗ್ಗೆ ಇಟ್ಟಿರುವಂಥ ಪ್ರೀತಿನ ಅಥವಾ ಮೋದಿ ಬಗ್ಗೆ ಇಟ್ಟಿರುವಂಥ ನಂಬಿಕೆನ ಏನು ಕತೆ? ಅಲ್ಲ, ಒಂದು ಮೋದಿ ಫ್ಯಾಕ್ಟರ್. ಅಲ್ಲಿ ನಾರ್ತ್ ಇಂಡಿಯಾ ತೊಗೊಂಡ್ರೆ, ನೀವು ಹಿಂದಿ ಬೆಲ್ಟನ್ನು ತೊಗೊಂಡ್ರೆ, ಅಲ್ಲಿ ಭಾರತೀಯ ಜನತಾ ಪಕ್ಷ ಅನೇಕ ವರ್ಷಗಳಿಂದಲೂ ಅಲ್ಲಿ ಬೇರೆ ಬಿಟ್ಟಿದೆ. ಅಲ್ಲಿ ಜನರ ವಿಶ್ವಾಸವನ್ನು ಮತ್ತು ಕಾರ್ಯಕರ್ತರ ಪಡೆಯನ್ನು ಕಟ್ಕೊಳ್ಳಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಅನೇಕ ವರ್ಷಗಳಿಂದ ಸಾಧ್ಯ ಆಗಿದೆ. ಅದಕ್ಕೆ ಕೆಟಲಿಸ್ಟ್ ಆಗಿ ಬಂದವರು ಮೋದಿ. 2014ರಲ್ಲಿ ಮೋದಿ ಬಂದಾಗ ಹಿ ವರ್ಕ್ಡ್ ದ ಕ್ಯಾಟಲಿಸ್ಟ್ ಆ್ಯಂಡ್ ಇಟ್ ಹಸ್ ಬಿಕಮ್ ಆ್ಯನ್ ಇನ್ವಿನ್ಸಿಬಲ್ ಫೋರ್ಸ್ ದೇರ್ ಆ ಹಿಂದಿ ಬೆಲ್ಟಲ್ಲಿ. ಕರ್ನಾಟಕದಲ್ಲಿ 21, 22, 20, 25 ಅಂತೆಲ್ಲ ಹೇಳ್ತಾ ಇದೆಯಲ್ಲ ಸೀಟ್ಗಳು, ಇದೆಲ್ಲವುದನ್ನು ನೋಡಿದರೆ ಇದು ಯಾವುದು ಕರ್ನಾಟಕದ MP ಗಳ ಗೆಲುವಲ್ಲ, ಇದು ಮೋದಿ ಎಲೆಕ್ಷನ್. ಗೋಯಿಂಗ್ ಬೈ ದೀಸ್ ನಂಬರ್ಸ್, ಇದೇ ನಂಬರ್ಗಳು ಬರೋದಾದರೆ ಇದು ಮೋದಿಯವರನ್ನ ಎಲೆಕ್ಟ್ ಮಾಡಿರೋದೇ ಹೊರತು ನಮ್ಮ ಕ್ಷೇತ್ರದ MP ಗಳನ್ನು ನಾವು ಎಲೆಕ್ಟ್ ಮಾಡಿರೋದು ಅಲ್ಲವೇ ಅಲ್ಲ. ಆ ಥರದ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ತಿಂಗಳಿಗೆ 8,500 ರೂಪಾಯಿ ಅಥವಾ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅನ್ನೋದು ಇದೆಯಲ್ಲ, ಒಬ್ಬ ಮಹಿಳೆಗೆ, ಒಬ್ಬ ಬಡ ಮಹಿಳೆಗೆ ತುಂಬ ದೊಡ್ಡ ದುಡ್ಡದು. ಏನು ನಿರಾಕರಿಸ್ಲಿಕ್ಕಾಗದೇ ಇರೋ ಥರದ ದುಡ್ಡು, ಅವರ ಜೀವನವನ್ನು ಹಸನು ಮಾಡಬಹುದಾದಂಥ ದುಡ್ಡದು. ಅಷ್ಟು ಸಿಕ್ಬಿಟ್ರೆ ಎಷ್ಟೋ ಫ್ಯಾಮಿಲಿಗಳು 2-3 ಹೊತ್ತು ತೃಪ್ತಿಯಿಂದ ಊಟ ಮಾಡಬಹುದು ಅನ್ನೋ ಪರಿಸ್ಥಿತಿನಲ್ಲಿವೆ. ಆ ಥರದ ಒಂದು ಆಕರ್ಷಣೆಯನ್ನು ಮೀರಿ ಅವರು ಮೋದಿಯನ್ನು ಆರಿಸಿದ್ದಾರೆ ಅಂತಂದರೆ ಎಗೇನ್ ಇಟ್ ಬಾಯ್ಲ್ಸ್ ಡೌನ್ ಟು ದ ಲೀಡರ್ಶಿಪ್. ಆ ಥರದ ಒಂದು ಆಕರ್ಷಣೆಯನ್ನು ಕೂಡ ನಾವು ಗಣನೆಗೆ ತಗೊಳ್ತಾ ಇಲ್ಲ. ನಾವು ನಾಯಕತ್ವಕ್ಕೆ, ರಾಷ್ಟ್ರೀಯ ನಾಯಕತ್ವಕ್ಕೆ ನಾವು ಮತ ಹಾಕ್ತಿದ್ದೀವಿ ಅಂತಂದರೆ ದ್ಯಾಟ್ ಸ್ಪೀಕ್ಸ್ ಫಾರ್ ಮೋದಿ ಸ್ಟ್ರೆಂತ್. ಇಟ್ ಇಸ್ ಮೋದಿ ಎಲೆಕ್ಷನ್. It is not anybody else's election. It is not an issue of, it is not an election of issues. It is not an election where opposition could, put forth a strong competition. ನಮಗೆ ಆ ಥರದ್ದು ಒಂದು ಭಾವನೆ ಬಂದಿತ್ತು. ಮೊದಲ 2 ಹಂತಗಳ ಆಗುತ್ತಿದ್ದಾಗೆ ಆಪೋಸಿಷನ್ ಪಾರ್ಟೀಸ್ ಆರ್ ಬಿಲ್ಡಿಂಗ್ ಎ ನರೇಟಿವ್ ಅನ್ನೋ ಥರದ ಒಂದು ಭಾವನೆ ಬಂದಿತ್ತು.
ಸಂವಿಧಾನ ಹೋಗಿಬಿಡುತ್ತೆ. ಮತ್ತು ಆ ಥರ ಹೇಳ್ತಾ ಮೋದಿಯವರ ಭಾಷಣಗಳಲ್ಲೂ ಕೂಡ ಒಂದಿಷ್ಟು ಆತಂಕದ ಛಾಯೆ ಕಾಣಿಸ್ತಿದೆ. Yes, sir. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.